ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವೆಲ್ಕಮ್ ಟು ತಾರೂರ್ ಕಿಚನ್. ಇವತ್ತು ನಾನು ಪಲಾವ್ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ನಾವೇ ಕುಕಿಂಗ್ ಚಾಂಪಿಯನ್. ಪಲಾವ್ ಮಾಡೋಕ್ಕೆ ಏನೇನು ಮಾಡಬೇಕಂತ ಐಟಮ್ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಐಟಮ್ಸ್ನ. ಇಲ್ಲೊಂದು 8 ಹಸಿಮೆಣ್ಸಿಕಾಯಿ, ಒಂದು ಅರ್ಧ ಟನ್ ಶುಂಠಿ, ಸ್ವಲ್ಪ ಪುದೀನ, ಕೊತ್ತಂಬರಿ, ಒಂದು 3 ಬೆಳ್ಳುಳ್ಳಿ. ಸ್ಪೈಸಸ್ಗೆ ಪಲಾವ್ ಎಲೆ, ಜೀರಿಗೆ, ಮೆಣಸು, ಚಕ್ಕೆ ಲವಂಗ, ಮೊಗ್ಗು, ಒಂದು 8 ಟೊಮೊಟೊ, 4 ಈರುಳ್ಳಿ, ಸ್ವಲ್ಪ ತರಕಾರಿ. ಈಗ ಇದಿಷ್ಟು ಅಂದರೆ ಶುಂಠಿ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಜೊತೆಗೆ ಟೊಮೊಟೊ, ಈರುಳ್ಳಿ ಇದಿಷ್ಟನ್ನ ಮಾತ್ರ ಎಣ್ಣೆಲಿ ಫ್ರೈ ಮಾಡಿ ಎಲ್ಲನೂ ಜಾರಿಗೆ ಹಾಕೋತೀನಿ. ನಾನಿಲ್ಲಿ ಫಸ್ಟಿಗೆ ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಚಕ್ಕೆ ಲವಂಗ, ಹಸಿಮೆಣ್ಸಿಕಾಯಿ ಅಷ್ಟನ್ನು ಮಾತ್ರ ಫ್ರೈ ಮಾಡ್ಕೊಂಡು ಜಾರಿಗೆ ಹಾಕೋತೀನಿ. ಆಮೇಲೆ ಈರುಳ್ಳಿ, ಟೊಮೊಟೊ ಫ್ರೈ ಮಾಡಿ ಜಾರಿಗೆ ಹಾಕೋತೀನಿ. ಈರುಳ್ಳಿ ಕೂಡ ಎಣ್ಣೆ ಹಾಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊತೀನಿ. ಅದಾದ್ಮೇಲೆ ಟೊಮೊಟೊ ಕೂಡ ಸ್ವಲ್ಪ ಮೆತ್ತಗಾಗಂಗೆ ಫ್ರೈ ಮಾಡ್ಕೊತೀನಿ ಹಾಕೊಂಡು. ಎಲ್ಲದಕ್ಕೂ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಅಷ್ಟೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಜಾರಿಗೆ ಹಾಕೊಂಡು ರುಬ್ಕೊತೀನಿ. ಈ ಸರಿ ನಾನು ಪುದೀನ ಕೊತ್ತಂಬರಿನ ಹಾಕೊಂಡು ರುಬ್ಕೋತಾ ಇಲ್ಲ, ಹಾಗೆ ಹೆಚ್ಚಿ ಸೇರಿಸ್ಕೊತೀನಿ ಅಷ್ಟೇ, ಹೆಚ್ಚಾಗ್ತೀನಿ. ನಮ್ಮನೇಲಿ ಮೆಂಬರ್ಸ್ ಜಾಸ್ತಿ ಇರೋದ್ರಿಂದ ಎಲ್ಲನೂ ಜಾಸ್ತಿ ಕ್ವಾಂಟಿಟಿಲಿ ಹಾಕೊತಿದ್ದೀನಿ. ನಾನು ಗಂಡನ ಮನೇಲಿದ್ದಾಗ ನಾನು ನನ್ನ ಗಂಡ ಅಷ್ಟೇ ಇರೋದು, ಹಂಗಾಗಿ ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೆ. ನೀವು ನಿಮ್ಮ ಮನೇಲಿ ಮೆಂಬರ್ಸ್ ಎಷ್ಟಿದ್ದೀರಾ ಅಂತ ನೋಡಿ ಹಾಕ್ಕೊಳ್ಳಿ. ಮೊದಲು ಪ್ಯಾನಿಗೆ ಎಣ್ಣೆ ಹಾಕಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸ್ಪೈಸಸ್ ಆ್ಯಡ್ ಆಗ್ತಿದ್ದಂಗೆ ಇಲ್ಲಿ ನಾನು ತರಕಾರಿಗಳ್ನ ಆ್ಯಡ್ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಮೊದಲಿಗೆ ಬಟಾಣಿ ಕಾಳು, ತರಕಾರಿನೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಟ್ಟಿದ್ದೀನಿ. ಇದಾದಮೇಲೆ ಅಕ್ಕಿ ಸೇರಿಸಿ, ಅಕ್ಕಿಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕು ಅಂತೇಳಿ ಹಾಕಿ, ಆಮೇಲೆ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿರೋಂತಹ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಸೇರಿಸಿ ಮುಚ್ತೀನಿ. ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಹೇಗೆ ಅಂತ. ನಾನು ಖಾರ ಸಾಕಾಗಲಿಲ್ಲ ಅಂತೇಳಿ 1 ಸ್ಪೂನ್ ಸ್ಪೈಸಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅಂದರೆ ಅಚ್ಚ ಖಾರದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಇದಕ್ಕೆ 8 ಲೋಟ ನೀರು ಸೇರಿಸ್ಕೊತೀನಿ ನಾನು. ಈಗ ನಾನು ಹಾಕಿರೋಂಥ ಮಸಾಲೆ ಬೇಯ್ತಾ ಇದೆ, ಅದಕ್ಕೆ 4 ಲೋಟ ಅಕ್ಕಿ ಹಾಕಿ 8 ಲೋಟ ನೀರು ಸೇರಿಸ್ಕೊತೀನಿ. ನಾನು ಉಪ್ಪನ್ನ ನನ್ನ ಕೈ ಮುಷ್ಟಿಲಿ 1 ಹಿಡಿಯಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹೆಚ್ಕೊಂಡಿರೋ ಪುದೀನ ಕೊತ್ತಂಬರಿನ ಮೇಲೆ ಹಾಕ್ಕೊತಾ ಇದ್ದೀನಿ.